ಕ್ಷಮಾಪಣೆ ಕೇಳಬೇಕು ಅಂತ. ನಾವ್ಯಾಕೆ ಕ್ಷಮಾಪಣೆ ಕೇಳಬೇಕು? ತಪ್ಪು ಅಂತ ಪ್ರೂವ್ ಆಗಬೇಕು. ಫಸ್ಟು ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು. ಸಭಾಧ್ಯಕ್ಷರು ತೀರ್ಪು ಕೊಡಬೇಕು, ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು, ಅದರ ಮೇಲೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜು ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು, ಅದನ್ನು ನಾವು ಪಾಲನೆ ಮಾಡ್ತೀರಿ. ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದಿರಿ, ಅದನ್ನು ಪಾಲನೆ ಮಾಡ್ತೀರಿ. ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ, ಕೋರ್ಟ್ಗಳು, ನಾನು ಪತ್ರಿಕೆಯಲ್ಲಿ ಓದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು, ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ, ಕಾನೂನು ಮೇಲೆ ಗೌರವನೇ ಇಲ್ಲ. CT ರವಿಯವರನ್ನ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನಾನು ಹೋಗಿದ್ದೀನಿ, ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದು. ವಿಧಾನಸೌಧದಲ್ಲಿ ಏನು CT ರವಿಯವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ರು. ಚಿಕ್ಕಮಗಳೂರು ಜಿಲ್ಲೆಗೆ CT ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿದ್ರು. ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡೋಕ್ಕೆ ಬಂದಿದ್ದು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂಥ ಪೋಸ್ಟಲ್ಲಿರೋನು. ನಾನು ಸಂವಿಧಾನದತ್ತವಾದ ಪೋಸ್ಟ್, ನಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದರೆ ಯಾರೋ ಈಗ ಟೆರರಿಸ್ಟ್ಗಳು ಹೋದರೆ ಅವ್ರನ್ನ ಚೇರ್ ಹಾಕಿ ಕೂತಿರ್ತೀರಾ ನೀವು? ನನಗೆ ಎಂಟ್ರಿ ಕೊಡಲಿಲ್ಲ. ಇದು ಅಪಮಾನ ಅಲ್ವಾ? ಗುಂಡಾಗಿರಿ ಅಲ್ಲ? ಅವು ಯಾವ ಕಮಿಷನರು ಅವನಿಗೆ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ. 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್. ಖಾನಾಪುರ ಸ್ಟೇಷನ್ಗೂ ಕಮಿಷನರ್ಗೆ ಏನು ಸಂಬಂಧ? ಯಾರವನು ಖಾನಾಪುರ ಸ್ಟೇಷನ್ಗೆ ಬರೋಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನೇ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್. ಡಿ ಮನುಷ್ಯ ಬಂದು ಕೂತ್ಕೊಂತಾನೆ ಅಲ್ಲಿ ಫೋನ್ ಹಿಡ್ಕೊಂಡು. ಆ ಮಿನಿಸ್ಟ್ರಿಂದ ಏನು ಬರ್ತತೆ, ಆ ಮಿನಿಸ್ಟ್ರಿಂದ ಏನು ಬರ್ತತೆ, ಇದೇ ಅವ್ರ ಫೋನು. ಒಬ್ಬ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದವನು. IO ಇಸ್ ದ, ರಾಜು ಗೊತ್ತು, IO ಸುಪ್ರೀಂ. ಯಾವುದೇ ಕೇಸಲ್ಲಿ IO ಇಸ್ ದ ಸುಪ್ರೀಂ. ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನೇನು ಬರೀತಾನೋ ಅದೇ ಫೈನಲ್ಲು, ಅದೇ ಕೋರ್ಟ್ಗೆ ಹೋಗುವಂಥದ್ದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ ಅಲ್ಲ ರೀ? ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ. ಏನು ಮಾಡಕ್ಕೆ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ. ಏನು ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಟೆರರಿಸ್ಟ್ಗಳು ಬಂದರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು. ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರಾ. ಮುಂದೆ DJ ಹಳ್ಳಿ, KJ ಹಳ್ಳಿನೂ ವಾಪಸ್ ತೆಗೆಯೋರಿದ್ದೀರಾ ನೀವು. ಅಂದರೆ CT ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ. ಅದಕ್ಕೆ ಬಗ್ ಬಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನು CT ರವಿಯವರು ಈಗಾಗಲೇ ಹೇಳಿದ್ದಾರೆ. ಕೋರ್ಟ್ಗಿಂತ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದೂ ಇಲ್ಲ. ಇವತ್ತು ಕೋರ್ಟು ಚೀಮಾರೆ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ, ಯಾರಾದರೂ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಆ ಥರದ್ದೆಲ್ಲ ವ್ಯಕ್ತಿ ಇದ್ದರೆ ರಾಜೀನಾಮೆ ಕೊಟ್ಟು ಹೊಟ್ಟೋದು. ಮಾನ ಮರ್ಯಾದೆ ಇದ್ದರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು. ಮಂತ್ರಿಗಳು ಫೋನ್ ಮೇಲೆ ಫೋನು. ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನು ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದ್ದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ. CT ರವಿಗೆ ಇದುವರೆಗೂ ನೋಟಿಸ್ ಇಲ್ಲ. ಯಾಕೆ ಬಂಧಿಸ್ತೆ ಅಂತ ಇದುವರೆಗೂ CT ರವಿನ ಪದೇ CT ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದ್ರೆ ಹೇಳಲೇ ಇಲ್ಲ ಅವರು, ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ನೀವೇ ಮಾಧ್ಯಮದ ನನ್ನ ಸ್ನೇಹಿತರಿದ್ದೀರಾ, ನೀವೇ ಈ ಥರದ ಇನ್ಸಿಡೆಂಟ್ನ
ಇತಿಹಾಸದಲ್ಲಿ ನೀವು ನೋಡಿದ್ದೀರಾ? 10 ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. 10 ಸ್ಟೇಷನ್, 3 ಡಿಸ್ಟಿಕ್, 3 ಡಿಸ್ಟಿಕ್. ಗದಗ್, ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿ ರೂರಲ್. ಇತಿಹಾಸದಲ್ಲಿ ಎಂದೂ ಕೇಳಿಲ್ಲ. ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ, ಈಗ ಸಿಟ್ಟಿಂಗ್ MLC ಆಗಿದ್ದಾರೆ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಭಾಳ ದಿನ ನಡೆಯಲ್ಲ. ಕಾಂಗ್ರೆಸ್ ಅವರು ಅವರೇನೋ ಪರ್ಮನೆಂಟ್ ಅಂತ ತಿಳ್ಕೊಂಬಿಟ್ಟವ್ರೆ. ನೀವು ಪರ್ಮನೆಂಟ್ ಗಿರಾಕಿಗಳಲ್ಲ. ನೀವು ದೇಶದಲ್ಲಿ ನಿಮ್ಮನ್ನ ಈ ಥರ ಮುಸ್ಲಿಮರ ಓಲೈಕೆ ಮಾಡಿ ಮಾಡಿ ದೇಶದಿಂದ ಓಡಿಸಿದ್ದಾರೆ. ಕರ್ನಾಟಕದಿಂದನೂ ಓಡಿಸ್ತಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಈ ದೌರ್ಜನ್ಯ ಇದನ್ನು BJP ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ಈ ಥರ ಘಟನೆ ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂಥ ಘಟನೆ. ಇದರ ವಿರುದ್ಧ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ರೀತಿ ಹೋರಾಟವನ್ನು ನಾವು ಮಾಡ್ತೀರಿ. ಕ್ಷಮಾಪಣೆ ಕೇಳಬೇಕು ಅಂತ ನಾವ್ಯಾಕೆ ಕ್ಷಮಾಪಣೆ ಕೇಳಬೇಕು? ತಪ್ಪು ಅಂತ ಪ್ರೂವ್ ಆಗಬೇಕು. ಫಸ್ಟು ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು. ಸಭಾಧ್ಯಕ್ಷರು ತೀರ್ಪು ಕೊಡಬೇಕು. ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು. ಅದರ ಮೇಲೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜು, ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು. ಅದನ್ನು ನಾವು ಪಾಲನೆ ಮಾಡ್ತೀರಿ. ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದಿರಿ, ಅದನ್ನು ಪಾಲನೆ ಮಾಡ್ತೀರಿ. ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ, ಕೋರ್ಟ್ಗಳು, ನಾನು ಪತ್ರಿಕೆಯಲ್ಲಿ ಓದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು, ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ, ಕಾನೂನು ಮೇಲೆ ಗೌರವನೇ ಇಲ್ಲ. CT ರವಿಯವರನ್ನ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನಾನು ಹೋಗಿದ್ದೀನಿ, ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದು. ವಿಧಾನಸೌಧದಲ್ಲಿ ಏನು CT ರವಿಯವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ರು. ಚಿಕ್ಕಮಗಳೂರು ಜಿಲ್ಲೆಗೆ CT ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿದ್ರು. ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡೋಕ್ಕೆ ಬಂದಿದ್ದು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂಥ ಪೋಸ್ಟಲ್ಲಿರೋನು. ನಾನು ಸಂವಿಧಾನದತ್ತವಾದ ಪೋಸ್ಟ್, ನಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದರೆ ಯಾರೋ ಈಗ ಟೆರರಿಸ್ಟ್ಗಳು ಹೋದರೆ ಅವ್ರನ್ನ ಚೇರ್ ಹಾಕಿ ಕೂತಿರ್ತೀರಾ ನೀವು? ನನಗೆ ಎಂಟ್ರಿ ಕೊಡಲಿಲ್ಲ. ಇದು ಅಪಮಾನ ಅಲ್ವಾ? ಗೂಂಡಾಗಿರಿ ಅಲ್ಲ? ಅವು ಯಾವ ಕಮಿಷನರು ಅವನಿಗೆ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ. 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್ಗೂ ಕಮಿಷನರ್ಗೆ ಏನು ಸಂಬಂಧ? ಯಾರವನು ಖಾನಾಪುರ ಸ್ಟೇಷನ್ಗೆ ಬರೋಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನೇ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್. ಡಿ ಮನುಷ್ಯ ಬಂದು ಕೂತ್ಕೊಂತಾನಲ್ಲಿ ಫೋನ್ ಇಟ್ಕೊಂಡು. ಆ ಮಿನಿಸ್ಟ್ರಿಂದ ಏನು ಬರ್ತತೆ, ಇದೇ ಅವ್ರ ಫೋನು. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದವನು. IO ಇಸ್ ದ, ರಾಜು ಗೊತ್ತು, IO ಸುಪ್ರೀಂ. ಯಾವುದೇ ಕೇಸಲ್ಲಿ IO ಇಸ್ ದ ಸುಪ್ರೀಂ. ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನೇನು ಬರೀತಾನೋ ಅದೇ ಫೈನಲ್ಲು, ಅದೇ ಕೋರ್ಟ್ಗೆ ಹೋಗುವಂಥದ್ದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ ಅಲ್ಲ ರೀ? ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ. ಏನು ಮಾಡಕ್ಕೆ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ. ಏನು ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಟೆರರಿಸ್ಟ್ಗಳು ಬಂದರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು. ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರಾ. ಮುಂದೆ DJ ಹಳ್ಳಿ, KJ ಹಳ್ಳಿನೂ ವಾಪಸ್ ತೆಗೆಯೋರಿದ್ದೀರಾ ನೀವು. ಅಂದರೆ CT ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ. ಅದಕ್ಕೆ
ಬಗ್ ಬಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನು ಸಿ ಟಿ ರವಿ ಅವರು ಈಗಾಗಲೇ ಹೇಳಿದ್ದಾರೆ. ಕೋರ್ಟ್ಗಿಂತ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದೂ ಇಲ್ಲ. ಇವತ್ತು ಕೋರ್ಟು ಚೀಮಾರೆ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ, ಯಾರಾದರೂ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಆ ಥರದ್ದೆಲ್ಲ ವ್ಯಕ್ತಿ ಇದ್ದರೆ ರಾಜೀನಾಮೆ ಕೊಟ್ಟು ಹೊಟ್ಟೋದು. ಮಾನ ಮರ್ಯಾದೆ ಇದ್ದರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು. ಮಂತ್ರಿಗಳು ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನು ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದ್ದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ. ಸಿ ಟಿ ರವಿಗೆ ಇದುವರೆಗೂ ನೋಟಿಸ್ ಇಲ್ಲ. ಯಾಕೆ ಬಂಧಿಸ್ತೆ ಅಂತ ಇದುವರೆಗೂ ಸಿ ಟಿ ರವಿನ ಪದೇ ಸಿ ಟಿ ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದ್ರೆ ಹೇಳಲೇ ಇಲ್ಲ ಅವರು, ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ನೀವೇ ಮಾಧ್ಯಮದ ನನ್ನ ಸ್ನೇಹಿತರಿದ್ದೀರಾ, ನೀವೇ ಈ ಥರದ ಇನ್ಸಿಡೆಂಟ್ನ ಇತಿಹಾಸದಲ್ಲಿ ನೀವು ನೋಡಿದ್ದೀರಾ? 10 ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ, 10 ಸ್ಟೇಷನ್, 3 ಡಿಸ್ಟಿಕ್, 3 ಡಿಸ್ಟಿಕ್, ಗದಗ್, ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿ ರೂರಲ್. ಇತಿಹಾಸದಲ್ಲಿ ಎಂದೂ ಕೇಳಿಲ್ಲ. ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ, ಈ ಸಿಟ್ಟಿಂಗ್ MLC ಆಗಿದ್ದಾರೆ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಭಾಳ ದಿನ ನಡೆಯಲ್ಲ. ಕಾಂಗ್ರೆಸ್ ಅವರೇನೋ ಪರ್ಮನೆಂಟ್ ಅಂತ ತಿರ್ಕೊಂಬಿಟ್ಟವ್ರೆ. ನೀವು ಪರ್ಮನೆಂಟ್ ಗಿರಾಕಿಗಳಲ್ಲ. ನೀವು ದೇಶದಲ್ಲಿ ನಿಮ್ಮನ್ನು ಈ ಥರ ಮುಸ್ಲಿಮರ ಓಲೈಕೆ ಮಾಡಿ ದೇಶದಿಂದ ಓಡಿಸಿದ್ದಾರೆ, ಕರ್ನಾಟಕದಿಂದನೂ ಓಡಿಸ್ತಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಈ ದೌರ್ಜನ್ಯ ಇದನ್ನು BJP ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ಈ ಥರ ಘಟನೆ ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂಥ ಘಟನೆ. ಇದರ ವಿರುದ್ಧ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ರೀತಿ ಹೋರಾಟವನ್ನು ನಾವು ಮಾಡ್ತೀರಿ.